ನಾವು ಹೇಳ್ತಾ ಇದ್ವಲ್ಲ ನಿಮ್ಗೊಂದು ಲಿಂಕಿನ್ ಬಗ್ಗೆ, ಅದೇ ಅಪ್ಡೇಟ್ ಇದು. ಚಿನ್ನಯ್ಯನ ಸಮೇತ ದೆಹಲಿಗೆ ಬುರುಡೆಯನ್ನ ಕೊಂಡೊಯ್ದಿದ್ದ ಗ್ಯಾಂಗ್ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿ ಬುರುಡೆಯನ್ನ ತೋರಿಸ್ಕೊಂಡು ಬಂದಿತ್ತಂತೆ. ಬುರುಡೆ ಟೀಮ್ ಪ್ರತಿಷ್ಠಿತ ವ್ಯಕ್ತಿಗೆ ಬುರುಡೆ ಕಥೆಯನ್ನ ಇಡೀ ಗ್ಯಾಂಗ್ ಹೇಳಿತ್ತು. ದೆಹಲಿಗೂ ಕೂಡ ಅಲ್ಲಿಗೆ ನಂಟಿದೆ. ದೆಹಲಿಯ ನಾಯಕರ ಹೆಸರು ಹೇಳ್ಬಿಡ್ಬೋದು. ಅವರ ಮರ್ಯಾದೆಯನ್ನ ಮೂರ್ಖಾಸಿಗೆ ಹರಾಜು ಹಾಕೋದು ದೊಡ್ಡ ವಿಚಾರ ಅಲ್ಲ, ಬಟ್ ಅದು ಎಸ್ಟಾಬ್ಲಿಷ್ ಆಗಲಿ ತನಿಖೆಯಲ್ಲಿ ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಕನೆಕ್ಟಿಂಗ್ ದ ಡಾಟ್ಸ್ ಪ್ರಕಾರ ದೆಹಲಿ ತನಕ ಹೋಗಿ ನಿಂತಿದೆ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. ದೆಹಲಿಯ ನಂಟು ಮಂಗಳೂರಿನಿಂದ ದೆಹಲಿಗೆ ಕನೆಕ್ಟಿಂಗ್ ದ ಡಾಟ್ಸ್ ಪ್ರಕಾರ ಏನೇನಾಯಿತು? ದೆಹಲಿಯಲ್ಲಿ ರೂಪಿತವಾದ ಷಡ್ಯಂತ್ರದ ಮುಂದುವರೆದ ಭಾಗ ಹೇಗಿತ್ತು ಸುಖಪಾಲ್? ಮಮತಾ, ಈ ತಲೆಬುರುಡೆಯ ಟ್ರ್ಯಾಕ್ ರೆಕಾರ್ಡನ್ನು ಪೊಲೀಸರು ಪತ್ತೆ ಹಚ್ಚಿರುವಂಥದ್ದು. ಅಂದರೆ ಈ ತಲೆಬುರುಡೆಯನ್ನು ಎಲ್ಲಿಂದ ತಂದಿದ್ರು ಅನ್ನುವಂಥದ್ದು ಅವರಿಗೆ ಮೂಲವಾಗಿ ಬೇಕಾದಂಥ ಒಂದು ಉತ್ತರ. ಆದರೆ ಈವರೆಗೂ ಈ ಚೆನ್ನ ಯಾವುದೇ ರೀತಿಯಾಗಿ ತಲೆಬುರುಡೆಯನ್ನು ಎಲ್ಲಿಂದ ತಂದಿದ್ದೇನೆ ಅನ್ನುವಂಥದ್ದು ಬಂಧನ ಆಗುವವರೆಗೂ ಹೇಳಲಿಲ್ಲ. ಬಂಧನ ಆಗುವಂಥ ಸಂದರ್ಭದಲ್ಲಿ ಆತ ಬಾಯಿ ಬಿಟ್ಟಿದ್ದಾನೆ, ನನಗೆ ಇಬ್ಬರು ಇದನ್ನು ತಲೆಬುರುಡೆಯನ್ನು ತಂದು ಕೊಟ್ಟಿದ್ದಾರೆ, ಇದನ್ನು ನ್ಯಾಯಾಲಯಕ್ಕೆ ತಗೊಂಡೋಗಿ ಕೊಡಬೇಕು, ಆ ಬಳಿಕ ಅದನ್ನು ನಾವು ಹೇಳಿದ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದರ ನಡುವೆ ಇಡೀ ಈ ತಲೆಬುರುಡೆ ಜೊತೆಗೆ ಈ ಚೆನ್ನಯ್ಯ ಜೊತೆಗೆ ಇರುವಂಥ ತಂಡ ಏನಿತ್ತು ಅವರೆಲ್ಲರೂ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಒಂದು ಪ್ರತಿಷ್ಠಿತ ವ್ಯಕ್ತಿಗೆ ಇದನ್ನು ತೋರಿಸಿದ್ದಾರೆ. ಈ ರೀತಿಯಾಗಿ ತಲೆಬುರುಡೆಯನ್ನು ನಾವು ಧರ್ಮಸ್ಥಳದಿಂದ ಗ್ರಾಮದಿಂದ ತಗೊಂಡು ಬಂದಿದ್ದೇವೆ. ಇದೇ ರೀತಿಯಾಗಿ ಅಲ್ಲಿ ನೂರಾರು ಶವಗಳ ಅಸ್ಥಿಪಂಜರಗಳು, ತಲೆಬುರುಡೆಗಳು ಎಲ್ಲ ಇದೆ. ಹೀಗಾಗಿ ಇದನ್ನು ಮುಂದಿನ ಬೆಳವಣಿಗೆಯಲ್ಲಿ ಇದನ್ನು ತನಿಖೆ ಮಾಡಲಿಕ್ಕೆ ಸಾಕಾರ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯ ಜೊತೆಗೆ ಇದನ್ನು ಹೋಗಿ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಸ್ವತಃ ಈ ತಲೆಬುರುಡೆಯನ್ನು ಅವರಿಗೆ ತೋರಿಸಿ ಅವರಲ್ಲಿ ಒಂದು ರೀತಿಯಾಗಿ ಅನುಮತಿಯನ್ನು ಪಡೆದು ಮುಂದಿನ ಹೆಜ್ಜೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಈಗ ಈ ಬಂಧನಕ್ಕೊಳಗಾಗಿರುವಂಥ ಆರೋಪಿ ಚಿನ್ನಯ್ಯ ಹೇಳಿರುವಂಥದ್ದು. ಇದರ ಜಾಡನ್ನು ಹಿಡಿದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಪೂರ್ತಿಯಾಗಿ ಇದು ಹೊರಗೆ ಬರುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ತನಿಖೆಯಲ್ಲಿ ಈ ವಿಚಾರ ಹೊರಗೆ ಬಂದಿದೆ. ಮುಂದಿನ ತನಿಖೆಯಲ್ಲಿ ಇದು ಮತ್ತಷ್ಟು ಈ ವಿಚಾರ ಮಾತ್ರ ಮತ್ತಷ್ಟು ಮುನ್ನೆಲೆಗೆ ಬರುವಂಥ ಸಾಧ್ಯತೆಗಳಿರುವಂಥದ್ದು ಮಮತಾ. ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್. ಸೊ ಬುರುಡೆನ್ ಯಾಕೆ ತೋರಿಸಿದ್ರು ಅಂದರೆ ಪಳಪಳ ಹೊಳಿತಾ ಇದೆಯಾ, ಕತೆಗೆ ಇದು ಸೂಕ್ತ ಆಗುತ್ತಾ ಅಂತ ತೋರಿಸ್ಕೊಂಡು ಬಂದರು ಅಂತ ಕಾಣಿಸುತ್ತೆ ಮೋಸ್ಟ್ಲಿ. ಆಮೇಲೆ ಆ ಬುರುಡೆಯನ್ನು ಕಲ್ಲಿಯಿಂದ ತೆಗೆದು ಗೊಬ್ಬರದ ಚೀಲದಲ್ಲಿ ತುಂಬುವಂತಹ ವಿಡಿಯೋ ಮಾಡಿಕೊಂಡು ಅದನ್ನು ಸೆನ್ಸೇಷನ್ ಮಾಡಿದ್ರಲ್ಲ ಬುರುಡೆ ಗ್ಯಾಂಗು, ಒಂದೊಂದೇ ಅಸಲಿಯತ್ತು ಆಚೆ ಬರ್ತಾ ಇದೆ. ಬಂಡವಾಳದ ಅಸಲಿಯತ್ತು. ಅವರೇನು ಬಾಯಿ ಬಿಟ್ಟರೆ ಅದರಲ್ಲಿದ್ದಂತಹ ಕೆಲ ನಾಯಕರು ನೀವಿದನ್ನು ನಂಬಲಿಲ್ಲ ಅಂದರೆ ನೀವು ಪಾಪಿಷ್ಟರು ಅಂತ ಹೇಳ್ತಾ ಇದ್ರು. ಈಗ ಯಾರಪ್ಪ ಪಾಪಿಷ್ಟರು? ಈಗ ಯಾರು ಅದನ್ನೂ ನೀವು ಹೇಳಬೇಕು. ಹೇಳೋ ತನಕ ಬಿಡಲ್ಲ. ಯಾಕಂದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಫೋಕಸ್ ಮಾಡ್ತಿಲ್ಲ, ಎಲ್ರಿಗೂ ಪೇಮೆಂಟನ್ನು ಸೆಟ್ಲ್ ಮಾಡಿಬಿಟ್ಟಿದ್ದಾರೆ ಅಂತಿದ್ರಲ್ಲ. ನಿಮ್ಗಳ ಅಕೌಂಟಿಗೆ ಎಲ್ಲೆಲ್ಲಿಂದ ಪೇಮೆಂಟ್ ಸೆಟಲ್ ಆಯಿತು ಅಂತ ಲೆಕ್ಕಾಚುಕ್ತ ಮಾಡೋ ಟೈಮ್ ಇದು. ಹೀಗಾಗಿ ಒಂದೊಂದೇ ಸತ್ಯ ಆಚೆ ಬರ್ತಾ ಇದೆ. ಸತ್ಯ ಯಾವಾಗಲೂ ಕಹಿ ಕಷಾಯನೇ, ಸ್ವಲ್ಪ ಟೈಮ್ ತಗೊಳುತ್ತೆ ಪ್ರಿಪೇರ್ ಆಗೋದಕ್ಕೆ. ಬಟ್ ಒಂದ್ಸಲ ಪ್ರಿಪೇರ್ ಆದಮೇಲೆ ಒಳಗಿರುವ ವೈರಸ್ಗಳನ್ನು ಕೊಂದು ಮುಗಿಸುತ್ತೆ. ಅದೇ ಕೆಲಸ ಈಗ ಆಗ್ತಿದೆ. ಆ ಕಷಾಯದ ತಯಾರಿಯಲ್ಲಿ SIT ಟೀಮ್ ಇದೆ ಅಂತ ನಾನು ಭಾವಿಸ್ತೀನಿ. ಅದರ ಜೊತೆಗೆ ಪ್ಯಾರಲಲ್ ಆಗಿ ಆ ಧರ್ಮಸ್ಥಳದ ಪರವಾಗಿ ಹೋರಾಟ ತರ್ತಾ ಇರುವಂತಹ ಆ ಇನ್ವೆಸ್ಟಿಗೇಷನಲ್ಲಿ ಬರ್ತಾ ಇರುವಂತಹ ಒಂದೊಂದು ವಿಚಾರಗಳಿದೆಯಲ್ಲ, ಆಘಾತಕಾರಿಯಾಗಿದೆ. ಹಿಂದೂಗಳು ನಮ್ಮದೇ ಇರೋ ರೀತಿ ಆಗಬೇಕು, ದೇವಸ್ಥಾನಕ್ಕೆ ಹೋಗದೇ ಇರೋ ರೀತಿ ಆಗಬೇಕು, ಕರ್ನಾಟಕದಲ್ಲಿ ನಾಸ್ತಿಕತೆಯನ್ನು ಹೆಚ್ಚು ಮಾಡಬೇಕು, ಪ್ರೈಮ್ ಮೋಟಿವ್ ಇದೆ. ಅದು ಎಸ್ಟಾಬ್ಲಿಷ್ ಆಗುತ್ತೆ. ಅದರ ಜೊತೆಗೆ ಬುರುಡೆ ಗ್ಯಾಂಗು ಬುರುಡೆಯನ್ನು ತಂದಿದ್ದು ಎಲ್ಲಿಂದ ಅಂತ ಬೇಕಲ್ಲ, ಅದ್ರ ಬಗ್ಗೆನೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಮುಂದಿನ ಹಂತಗಳಲ್ಲಿ ಅದನ್ನೂ ರಿವೀಲ್ ಮಾಡುವಂತಹ ಟೈಮ್ ಬರುತ್ತೆ. ಕಾಯೋಣ ಎಲ್ಲಿಂದ ಬುರುಡೆ ಅಂತ ಕೊಂಡ್ಕೊಂಡು ಬಂದಿದ್ದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ನಾವು ಹೇಳ್ತಾ ಇದ್ವಿ ನಿಮಗೆ ಬುರುಡೆ ಗ್ಯಾಂಗ್ನ ವಿಚಾರದ ಬಗ್ಗೆ. ಬುರುಡೆ ಎಲ್ಲಿಂದ ತಂದಿದ್ದು ಅಂತ ಒಂದು ಜಾಗ ಬೇಕಲ್ವಾ? ಆ ಜಾಗದ ಬಗ್ಗೆನೇ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಬುರುಡೆಯನ್ನು ಈತನ ಕೈ ಕೊಡೋಕ್ಕೆ ಮುಂಚೆ ಅದನ್ನು ಪರ್ಚೇಸ್ ಮಾಡಿದ್ದು ಎಲ್ಲಿಂದ ಅಂತ ಅದನ್ನು ಹೇಳ್ತೀವಿ ಮುಂದಿನ ಹಂತದಲ್ಲಿ. ಹಾಗೆ ಕಾಯ್ತಾರೆ. ಯಾಕಂದರೆ ಸಸ್ಪೆನ್ಸನ್ನು ಅವ್ರು ಕ್ರಿಯೇಟ್ ಮಾಡಿದ್ರಲ್ವಾ. ಏನು ಸಸ್ಪೆನ್ಸು, ಒಂದೊಂದು ಕ್ಯಾರೆಕ್ಟರ್ ಎಂಟ್ರಿ, ಇಡೀ ಪ್ರಕರಣವನ್ನು ಜೀವಂತವಾಗಿ ಒಂದು 4-5 ವರ್ಷ ಆದರೂ ಇಡಬೇಕು ಅನ್ನೋದು ಬಟ್ಲನ್ನು ನಾವು ತಿನ್ನಬೇಕು, ಅನ್ನ ಹುಟ್ಟಬೇಕು ನಮಗೆ ಅನ್ನೋದು ಈ ಯೋಗ್ಯತೆ ಇಲ್ಲದ ಲಜ್ಜೆಗೆಟ್ಟ ವ್ಯಕ್ತಿಗಳು ಮಾಡಿದ್ರಲ್ಲ ಪ್ಲಾನು. ಅದನ್ನು ರಿವೀಲ್ ಮಾಡ್ತೀವಿ.